ಇನ್ನು ಬಿಜೆಪಿ ಹಾಗೂ ಜೆಡಿಎಸ್ ಹಮ್ಮಿಕೊಂಡಿದ್ದಂತಹ ಈ ಸಮನ್ವಯ ಸಭೆಯಿಂದ ರೆಬೆಲ್ ಸಂಸದೆ ಸುಮಲತಾ ದೂರ ಉಳಿದುಕೊಂಡಿದ್ದಾರೆ. ಸಮನ್ವಯ ಸಭೆಯಿಂದ ಸುಮಲತಾ ಅಂತರ ಕಾಯ್ದುಕೊಂಡಿದ್ದಾರೆ. ಹೀಗಾಗಿ ಅಸಮಾಧಾನ ಏನಾದರೂ ಗೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಮಂಡ್ಯ ಬಿಜೆಪಿ ಟಿಕೆಟ್ಗಾಗಿ ಹೈಕಮಾಂಡ್ ಬಳಿಯಲ್ಲಿ ನಿರಂತರವಾಗಿ ಪಟ್ಟನ್ನ ಕೂಡ ರೆಬೆಲ್ ಸಂಸದೆ ಸುಮಲತಾ ಹಿಡಿದುಕೊಂಡಿದ್ರು. ಮಂಡ್ಯದಿಂದಲೇ ನಾನು ಸ್ಪರ್ಧೆ ಮಾಡ್ತೀನಿ, ಬಿಜೆಪಿಯ ಟಿಕೆಟ್ ನನಗೇ ಸಿಗತ್ತೆ ಅಂತ ಸಾಕಷ್ಟು ನಿರೀಕ್ಷೆಯನ್ನ ಕೂಡ ಇಟ್ಕೊಂಡಿದ್ರು. ಕೊನೆಯ ಹಂತದಲ್ಲಿ ಟಿಕೆಟ್ ಜೆಡಿಎಸ್ನ ಪಾಲಾಯಿತು. ಆದರೆ ಈ ಒಂದು ಮೈತ್ರಿ ಸಭೆಗೆ ಸುಮಲತಾ ಅವರು ಗೈರಾಗಿದ್ದಾರೆ. ಸಭೆಯಲ್ಲಿ ಸೌಜನ್ಯಕ್ಕೂ ಕೂಡ ಸುಮಲತಾರನ್ನ ಎಲ್ಲೂ ಕೂಡ ಮೈತ್ರಿ ನಾಯಕರು ಯಾರೊಬ್ಬರೂ ಕೂಡ ಅವರನ್ನ ಸ್ಮರಿಸಲಿಲ್ಲ. ಇದೇ ತಿಂಗಳು 30ರಂದು ಬೆಂಬಲಿಗರ ಸಭೆಯನ್ನು ಸುಮಲತಾ ಅವರು ಕರೆದಿದ್ದಾರೆ. 30ನೇ ತಾರೀಕಿನಂದು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆಯಲ್ಲಿ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಆದರೆ ಸುಮಲತಾರ ಈ ಒಂದು ಮೌನ ನಡೆ ಸಾಕಷ್ಟು ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಸುಮಲತಾ ಅವರು ಮುನಿಸ್ಕೊಂಡ್ರ ಅಥವಾ ಮತ್ತೆ ರೆಬೆಲ್ ಆಗಿ ಏನಾದರೂ ಪಕ್ಷಾತೀತವಾಗಿ ಸ್ಪರ್ಧೆಗೆ ಏನಾದರೂ ಬರ್ತಾರಾ? ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಈಗ ಎದುರಾಗ್ತಾ ಇದೆ. ಆದರೆ ತಮ್ಮ ಬೆಂಬಲಿಗರ ಒಂದು ಸಭೆ ಬಳಿಕ ಎಲ್ಲವನ್ನು ನಿರ್ಧಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. 30ನೇ ತಾರೀಕಿನಂದು ಅವರು ಸಭೆಯನ್ನು ಕರೆದಿದ್ದಾರೆ. ಹೀಗಾಗಿ ಏನೆಲ್ಲ ಚರ್ಚೆ ಆಗತ್ತೆ, ಮುಂದಿನ ರಾಜಕೀಯ ನಡೆ ಏನಾಗಿರುತ್ತೆ, ಅದೇ ರೀತಿಯಾಗಿ ಕಾರ್ಯಕರ್ತರು ಏನೆಲ್ಲ ಅವರಿಗೆ ಸಜೆಷನ್ಸ್ ಕೊಡ್ತಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಆದರೆ ಒಂದೆಡೆ ಸಭೆಗೆ ಅವರು ಗೈರಾಗಿದ್ದರೆ, ಮತ್ತೊಂದೆಡೆಯಲ್ಲಿ ಟಿಕೆಟ್ ಹಂಚಿಕೆಯಾದ ಬಳಿಕ, ಮಂಡ್ಯ ಟಿಕೆಟ್ ಕೈ ತಪ್ಪಿದ ಬಳಿಕ ಎಲ್ಲೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಪಕ್ಷದಿಂದಲೂ ಕೂಡ ಅಂತರ ಕಾಯ್ದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮೌನವಾಗಿದ್ದಾರೆ. ಹೀಗಾಗಿ ಇದೀಗ ಹಲವಾರು ಪ್ರಶ್ನೆಗಳಿಗೆ ಅವರ ಮೌನ ಎಡೆ ಮಾಡಿಕೊಡ್ತಾ ಇದೆ. ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುನಿಸ್ಕೊಂಡ್ರ, ಮತ್ತೆ ಏನಾದರೂ ರೆಬೆಲ್ ಆಗಿ ಲೋಕಸಭಾ ಅಖಾಡಕ್ಕೆ ಧುಮುಕ್ತಾರಾ? ಇನ್ನು ಅದೇ ರೀತಿಯಾಗಿ ಬಿಜೆಪಿಗೆ ಒಳಪೆಟ್ಟು ಕೊಡುವಂತಹ ಕೆಲಸವನ್ನ ಏನಾದರೂ ಮಾಡ್ತಾರಾ ಬಿಜೆಪಿ ಜೆಡಿಎಸ್ಗೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಕುಮಾರ್, ಒಂದೆಡೆ ಬಿಜೆಪಿ ಹಾಗೂ ಜೆಡಿಎಸ್ನ ಸಮನ್ವಯ ಸಮಿತಿಯ ಒಂದು ಸಭೆ ಏನಿತ್ತು, ಸಭೆ ಮುಕ್ತಾಯ ಆಯಿತು. ಆದರೆ ಆ ಟಿಕೆಟ್ ಘೋಷಣೆಗೂ ಮುನ್ನ ಸಾಕಷ್ಟು ಸುಮಲತಾರನ್ನ ತಮ್ಮ ಅಕ್ಕ ಅಂತಾನೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ಆದರೆ ಎಲ್ಲೋ ಒಂದೆಡೆಯಲ್ಲಿ ಈ ಸಭೆಯಲ್ಲಿ ಎಲ್ಲೂ ಕೂಡ ಅವರ ಹೆಸರನ್ನ ಎತ್ತದೆ ಮರೆತು ಬಿಟ್ರ ಅಂತ. ಇನ್ನು ಮತ್ತೊಂದೆಡೆಯಲ್ಲಿ ಸುಮಲತಾ ಅವರ ನಡೆ ಏನಾಗಬಹುದು ಮುಂದೆ ಅಂತ. ಸಂತೋಷ್ ರಾಥೋಡ್, ಏನು ಸಂಸದೆ ಸುಮಲತಾ ಅಂಬರೀಶ್ ಅವರ ನಡೆ ಇನ್ನೂ ಕೂಡ ನಿಗೂಢವಾಗಿರ್ತಕ್ಕಂಥದ್ದು. ಆದ್ರೆ ಇತ್ತ ಏನು ಮಂಡ್ಯದಲ್ಲಿರ್ತಕ್ಕಂಥ ಸಮನ್ವಯದ ಕೊರತೆ ಏನಿತ್ತು, ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರ ಸಮನ್ವಯದ ಕೊರತೆಯನ್ನ ನೀಗಿಸಬೇಕು, ಅದನ್ನ ಸರಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರ ಒಂದು ಸಮನ್ವಯ ಸಭೆ ಕೂಡ ನಡೆದಿತ್ತು. ಆದ್ರೆ ಖಾಸಗಿ ಹೋಟೆಲ್ ನಡೆದಂತ ಒಂದು ಸಭೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಯಾರೊಬ್ಬ ನಾಯಕರು ಕೂಡ ಸಂಸದೆ ಸುಮಲತಾ ಅಂಬರೀಶ್ ಅವ್ರನ್ನ ಒಂದು ಸ್ಮರಣೆ ಮಾಡದೇ ಇರತಕ್ಕಂಥದ್ದು ಕೂಡ ಸಾಕಷ್ಟು ಗೊಂದಲಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಏನು ಸದಾ ಈ ಹಿಂದೆ ಮುನ್ಸ್ಕೊಂಡಿದ್ದಂತ ಅಂದ್ರೆ ಮೈತ್ರಿಯನ್ನ ಏನು ನೇರವಾಗಿಯೇ ವಿರೋಧ ವ್ಯಕ್ತಪಡಿಸಿದಂತ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡರು ಕೂಡ ತಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಸುಮಲತಾ ಅವ್ರ ಪರ ಮಾತನೇ ಆಡ್ಲಿಲ್ಲ. ಯಾಕಂತ ಹೇಳಿದ್ರೆ ಒಮ್ಮೆ ಇತ್ತೀಚೆಗೆ ಕೊಡೋದಾದ್ರೆ ಸುಮಲತಾ ಅಂಬರೀಶ್ ಅವ್ರಿಗೆ ಕೊಡ್ಲಿ ಅಥವಾ ಬಿಜೆಪಿಗೆ ಕೊಡ್ಲಿ, ನಾವು ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಬೇಕು ಅಂತ ಹೇಳಿ ಏನೋ ಒಂದು ಕರೆಯನ್ನ ಕೊಟ್ಟಿದ್ರು. ಅವರು ಕೂಡ ಈ ಬಾರಿ ಇವತ್ತಿನ ಸಭೆಯಲ್ಲಿ ಸುಮಲತಾ ಅವರ ಹೆಸರನ್ನ ಸ್ಮರಿಸ್ಕೊಳ್ದೇ ಇರತಕ್ಕಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ನೀವು ಹೇಳುವಂತೆ ಈಗಾಗಲೇ ಟಿಕೆಟ್ ಘೋಷಣೆಗೂ ಮುನ್ನವೇ ಕುಮಾರಸ್ವಾಮಿ ಅವರು ಕೂಡ ಸ್ವತಃ ನನ್ನ ಅಕ್ಕನ ಸಮಾನ ಅಂತ ಹೇಳಿ ಕೂಡ ಹೇಳ್ತಿದ್ದಂತ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ಅವರು ಕೂಡ ಸುಮಲತಾ ಅವ್ರನ್ನ ಸ್ಮರಿಸ್ಕೊಳ್ದೇ ಇರತಕ್ಕಂಥದ್ದು, ಜೊತೆಗೆ ಅವ್ರನ್ನ ನೆನೆದೇ ಇರತಕ್ಕಂಥದ್ದು ಕೂಡ ಸಾಕಷ್ಟು ಒಂದು
ಒಂದು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬಿಜೆಪಿ ನಾಯಕ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜಯೇಂದ್ರ ಆಗಿರ್ಬೋದು ಅಥವಾ ಅಶ್ವಥ್ ನಾರಾಯಣ ಆಗಿರ್ಬೋದು, ಇವರು ಕೂಡ ಸುಮಲತಾ ಅವ್ರನ್ನ ನೆನ್ಕೊಳ್ಳೇ ಇಲ್ಲ. ಇನ್ನು ಇವತ್ತಿನ ಸಭೆಗೂ ಕೂಡ ಅವರಿಗೆ ಆಹ್ವಾನ ಇಲ್ಲ ಅನ್ನೋದು ಕೂಡ ಅದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಒಂದು ಮಂಡ್ಯ ಕ್ಷೇತ್ರದ ಮೈತ್ರಿ ಟಿಕೆಟ್ ಜೆಡಿಎಸ್ ಪಾಲಾಗ್ತಿದಂತೆ ಸುಮಲತಾ ಅವರು ಬಿಜೆಪಿ ಮತ್ತೆ ಜೆಡಿಎಸ್ ಇಂದ ಅಂತರ ಕಾಯ್ಕೊಂಡಿದ್ದಾರೆ. ಅವರು ಕೂಡ ದೂರ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಚುನಾವಣೆ ಘೋಷಣೆಗೂ ಮುನ್ನವೇ ಅಂದ್ರೆ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನ ಏನ್ ಘೋಷಣೆ ಮಾಡಿದ್ರು, ಅದಾದ ನಂತರದಲ್ಲಿ ಬಿಜೆಪಿಯ ಕೆಲವೊಂದು ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತದ್ದು, ನಿರಂತರವಾಗಿ ಸಭೆ ಸಮಾರಂಭಗಳನ್ನ ಮಾಡುವಂತದ್ದು, ಕಚೇರಿಗೆ ಭೇಟಿ ನೀಡುವಂತ ಕೆಲಸವನ್ನು ಕೂಡ ನಿರಂತರವಾಗಿ ಸುಮಲತಾ ಅಂಬರೀಶ್ ಅವರು ಮಾಡ್ತಿದ್ರು. ಆದ್ರೆ ಮೈತ್ರಿ ಟಿಕೆಟ್ ಏನೋ ಮಂಡ್ಯ ಜೆಡಿಎಸ್ ಪಾಲಾದ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೂಡ ಸೆಟೆದು ನಿಂತಿರ್ತಕ್ಕಂಥದ್ದು. ಇದಕ್ಕೆ ವಿರುದ್ಧವಾಗಿಯೂ ಕೂಡ ಕೆಲಸವನ್ನ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಏನೋ ಶನಿವಾರ ಸುಮಲತಾ ಅಂಬರೀಶ್ ಅವರು ತಮ್ಮ ಬೆಂಗಳೂರಿನ ಮನೆಯಲ್ಲಿ ಮುಖಂಡರು ಮತ್ತೆ ಬೆಂಬಲಿಗರ ಅಭಿಮಾನಿಗಳ ಸಭೆಯನ್ನು ಕೂಡ ಕರೆದಿರ್ತಕ್ಕಂಥದ್ದು. ಆ ಸಭೆ ಬಳಿಕ ತಮ್ಮ ನಿಲುವನ್ನ ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಅಥವಾ ಏನು ಸ್ವತಂತ್ರವಾಗಿ ಮತ್ತೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಅಥವಾ ಮೈತ್ರಿ ಅಭ್ಯರ್ಥಿನ ಬೆಂಬಲಿಸ್ತಾರ ಏನು ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಂತೋಷ್ ರಾಥೋಡ್, ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.